ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮಹೇಶ್ವರಿ ಅಮ್ಮ ಮಾಂಗಲ್ಯ ಪೂಜೆ ಮಾಡಿಸೋದು, ಬೇರೆ ತಾಳಿ ಕಟ್ಸೋದು ಅಂತೆಲ್ಲ ಆಗಿದೆ. ಆದರೆ ಇವತ್ತು ಎಲ್ಲ ರೆಡಿ ಮಾಡಿಕೊಂಡು ನಾಳೆ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಅದಕ್ಕೆ ಇವಳು ಮಹೇಶ್ವರಿ ಏನಾದ್ರು ಕುತಂತ್ರ ಮಾಡಿ ಇದನ್ನು ಸ್ಟಾಪ್ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾಳೆ. ದೊಡ್ಡ ಸೊಸೆ ಜೊತೆ ಸೇರಿಕೊಂಡು ಏನಾದರೂ ಮಾಡಬೇಕು ಅಂತ ಸತಗತ ಪ್ರಯತ್ನ ಪಡ್ತಾ ಇದ್ದಾಳೆ. ಅವಳನ್ನ ಕರೆದ್ಬಿಟ್ಟು ದೊಡ್ಡ ಸೊಸೆನ ಏನತ್ತೆ ಅಂತ ಕೇಳ್ತಾಳೆ. ಹೇಗಾದರೂ ಮಾಡಿ ತಾಳಿಶಾಸ್ತ್ರನ ನಿಲ್ಲಿಸ್ಬಿಡು, ಏನಾದರೂ ಉಪಾಯ ಮಾಡು ನಿಲ್ಸೋದು ಹಿಂಗೆ ಅಂತ ಹೇಳ್ತಾಳೆ. ಅದಕ್ಕೆ ಹೇಗತ್ತೆ ಸಾಧ್ಯ, ಎಲ್ಲ ಕಡೆ ಹೇಳಾಗೋಗಿದೆ, ಈಗ ನಿಲ್ಸೋಕ್ಕೆ ಹೆಂಗೆ ಸಾಧ್ಯ ಆಗುತ್ತತೆ, ಆಗಲ್ಲ ಕಣತೆ ಇದು ಅಂತ. ಮೀನಾಕ್ಷಿಗಂತೂ ಖುಷಿಯೋ ಖುಷಿ, ಲಲಿತಂಗೆ ಇನ್ನೊಂದು ಸಲ ಮದುವೆ ಆಗುತ್ತಲ್ಲ ಅಂತ ತುಂಬ ಖುಷಿ. ಮತ್ತು ಅಜ್ಜಿಗೂ ಖುಷಿ, ಮತ್ತು ಮಹೇಶ್ವರಿ ಅಮ್ಮಂಗೂ ಖುಷಿ. ತುಂಬ ಖುಷಿಯಾಗಿ ಎಷ್ಟು ಖುಷಿಯಾಗಿದೆಯಾ ಅಂತೇಳಿ ಅಜ್ಜಿ ತಮಾಷೆ ಮಾಡ್ತಿರುತ್ತೆ. ಹೌದು ಹೌದು ಅಜ್ಜಿ ಅಂತ ಹೇಳ್ತಾಳೆ ಲಲಿತಾ. ಲಲಿತಾ ಏನು ದಡ್ಡಿ ಅಲ್ಲ, ಅವಳು ಬುದ್ಧಿವಂತೆ. ಅವಳು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಆಗಿರೋದ್ರಿಂದ ಭಾಳ ಬ್ರಿಲಿಯಂಟ್ ಇದ್ದಾಳೆ. ಹಾಗಾಗ್ಬಿಟ್ಟು ಲಲಿತಂಗೆ ಎಲ್ಲ ತಿಳುವಳಿಕೆ ಕೂಡ ಇದೆ. ಯಾವುದರಲ್ಲೂ ಯಾವ ವಿಷಯದಲ್ಲೂ ಅವಳು ದಡ್ಡತನ ಅಂತೂ ಮಾಡೋದೇ ಇಲ್ಲ. ಆಮೇಲೆ ಮಹೇಶ್ವರಿ ಒಳಸಂಚು ಮಾಡೋಕ್ಕೆ ಏನೇನೆಲ್ಲ ಪ್ರಯತ್ನ ಪಡ್ತಾಳೋ ಎಲ್ಲ ಫೇಲ್ಯೂರ್ ಆಗುತ್ತೆ, ಏನೂ ಮಾಡೋಕ್ಕೆ ಆಗೋಲ್ಲ, ಸಾಧ್ಯ ಆಗಲ್ಲ. ಆಮೇಲೆ ಮೀನಾಕ್ಷಿ ಅಂತೂ ಬಿದ್ದು ಬಿದ್ದು ನಗ್ತಾಳೆ. ಇನ್ನೊಂದು ಮದುವೆ ಏನೇ ಲಲಿತ ನಿಂದು ಈ ಕತೆ ಅಂತ ಹೇಳ್ಬಿಟ್ಟು, ಹೋಗಕ್ಕ ಸುಮ್ಮನೆ ಹೋಗಕ್ಕ ಸುಮ್ಮನಿರಕ್ಕ ಅಂತ ಹೇಳ್ತಾಳೆ ಇರ್ತಾಳೆ. ಆಮೇಲೆ ಖುಷಿಯಾಗಿರ್ತಾರೆ. ಅಲ್ಲಿಗೆ ಮಹೇಶ್ವರಿ ಬಂದು ಕೂತ್ಕೋತಾಳೆ ಲಿವಿಂಗ್ ಹಾಲಲ್ಲಿ. ಮಹೇಶ್ವರಿ ಬಂದು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಡುಗೆ ಮನೆಯಲ್ಲಿ ದೊಡ್ಡ ಸೊಸೆಗೆ ಏನೇನೋ ಹೇಳ್ತಾಳೆ. ದೊಡ್ಡ ಸೊಸೆ ಅದೆಲ್ಲ ಆಗಲ್ಲ ಅತ್ತೆ, ಬಿಟ್ಬಿಡಿ, ನೀವು ಅವತ್ತೇ ಅದನ್ನು ತೀರ್ಮಾನ ಮಾಡಬೇಕಿತ್ತು, ಈಗ ತೀರ್ಮಾನ ಮಾಡಿ ಏನೂ ಉಪಯೋಗ ಇಲ್ಲ ಅತ್ತೆ ಅಂತ ಎಲ್ಲ ಹೇಳ್ತಾಳೆ. ಅವಳು ಅರ್ಥ ಆಗೋ ರೀತಿ ಹೇಳಿಬಿಡ್ತಾಳೆ. ಆದ್ರೂ ಕೂಡ ಅರ್ಥ ಆಗಿತ್ತೋ ಆಗಿಲ್ವೋ ಸ್ವಲ್ಪನೂ ಗೊತ್ತಿಲ್ಲ. ಬಂದು ಅಲ್ಲಿ ಸೋಫಾ ಮೇಲೆ ಕೂತಿರ್ತಾಳೆ. ಆವಾಗ ಲಲಿತನ ಅಪ್ಪ ತಂಗಿ ಬರ್ತಾರೆ. ಪಾಪ ಅವನ ಮನೆ ಅಡ್ಬಿಟ್ಬಿಟ್ಟು ಮಾಂಗಲ್ಯ ಸರ ತೊಗೊಂಡು ಬಂದಿರ್ತಾನೆ 3.5 ಲಕ್ಷ ರೂಪಾಯಿ ಕೊಟ್ಟು. ಆ ಮನೆ ಹೇಗಪ್ಪ ಬಿಡಿಸ್ಕೊಳ್ಳೋದು ಅಂತ ಮಗಳು ಕೇಳ್ತಾಳೆ. ಆವಾಗ ಏನು ಮಾಡೋಕ್ಕಾಗಲ್ಲಮ್ಮ, ದೊಡ್ಡವ್ರ ಮನೆ ಸೊಸೆ ನಿಮ್ಮಕ್ಕ, ಕೊಡಲೇಬೇಕಲ್ಲ, ನಾವು ಇದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾಳೆ ಅವಳಿಗೇನು ಒಂದು ಮಾತು ಅನ್ನಬಾರ್ದಲ್ವ, ಹಂಗಾಗಿ ಕೊಡಲೇಬೇಕು ಅಂತ ಹೇಳ್ತಾಳೆ. ಹಂಗಾಗಿ ಪಾಪ ಅವನು ಸರ ತಗೊಂಡು ಬಂದಿರ್ತಾನೆ. ಬಾಗಿಲಿಗೆ ಬರ್ತಾರೆ. ಬಂದ್ಬಿಟ್ಟು ಬರ್ಬೋದಾ ಒಳಗಡೆ ಅಂತ ಕೇಳ್ತಾರೆ. ಆವಾಗ ಅಯ್ಯೋ ಬನ್ನಿ ಸುಬ್ಬಣ್ಣವರೇ ಬನ್ನಿ ಅಂತೇಳಿ ಮೀನಾಕ್ಷಿನಿ ಹೇಳ್ತಾಳೆ. ಲಲಿತನ ಅಪ್ಪ ತಂಗಿ ಬಂದರು ಅಜ್ಜಿ ಅಂತೇಳಿ. ಬನ್ನಿ ಆಮೇಲೆ ಬನ್ನಿ ಅಂತೇಳಿ ಸುಬ್ಬಣ್ಣ ಬನ್ನಿ ಅಂತ ಕರೀತಾರೆ. ಮೀನಾಕ್ಷಿನೂ ಕರೀತಾಳೆ. ಆಮೇಲೆ ಲಲಿತಾ ಬಾಯಿಲಿ ಯಾರು ಬಂದರೆ ನೋಡು ಅಂತ, ಯಾರಕ್ಕ ಅಂತ ಬರ್ತಾಳೆ. ಆವಾಗ ಓ ಸುಬ್ಬಣ್ಣ ಅಂತೇಳ್ಬಿಟ್ಟು ಹೋಗಿ ಮಾತಾಡ್ಸ್ಕೊಂಡು ಕರ್ಕೊಬರ್ತಾಳೆ. ಕರ್ಕೊಬಂದು ಆಮೇಲೆ ಅಜ್ಜಿ ಕೂತ್ಕೊಳ್ಳಿ ಅಂತ ಹೇಳುತ್ತೆ. ಹೋಗ್ಬಿಟ್ಟು ಅವನು ಒಂದು ದಿವನ ಮೇಲೆ ಕೂತ್ಕೋತಾನೆ ಕೈ ಕಟ್ಕೊಂಡು. ಆಮೇಲೆ ಅಜ್ಜಿ ನೋಡ್ತಾ ಇರುತ್ತೆ. ದಿವನ ಮೇಲೆ ಕೈ ಕಟ್ಕೊಂಡು ಕೂತ್ಕೊಂಡು ಆಮೇಲೆ ಅದು ಸರ ತಂದಿರ್ತಾರಲ್ಲ, ಆ ಸರನ ಮಹೇಶ್ವರಿ ಬಂದು ಕೂತಿರ್ತಾಳಲ್ಲ ಅವಳ ಹತ್ರ ಕೊಡ್ತಾರೆ. ಸರ ಕೊಡ್ತಾನೆ ಆ ಸುಬ್ಬಣ್ಣ. ಕೊಟ್ಟರೆ ಅದು ನೋಡ್ಬಿಟ್ಟು ಏನು ಇಷ್ಟು ಹಗುರವಾಗೈತಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ, ಕೊಟ್ಟಿದ್ದನ್ನು ಹಗುರ ತೂಕ ಅಂತ ನೋಡ್ತಾರೆ ಯಾರು ಪರ್ಮಿ, ಹಂಗೆಲ್ಲ ನೋಡಬಾರ್ದು, ಸುಮ್ಮನೆ ಇರು, ನಿಂಗೇನು ಗೊತ್ತಾಗಲ್ವಾ ಅಂತ ಬೈತಾಳೆ. ಆಮೇಲೆ ಅವ್ರ ಅಪ್ಪ ಅಲ್ಲಿ ಕೂತಿರ್ತಾನೆ. ತಂಗಿ ಕರ್ಕೊಂಡು ಮೇಲೆ ಹೋಗ್ತಾಳೆ, ಬಾ ನಮ್ಮ ರೂಮ್ ನೋಡುವಂತೆ ಅಂತೇಳಿ. ಅಲ್ಲಿ ಲಲಿತಾ ರೂಮ್ ತೋರಿಸ್ಕೊಂಡು ಅಲ್ಲಿ ಮಾತಾಡ್ತಾಳೆ. ಅಕ್ಕ ನೀನು ಚೆನ್ನಾಗಿದ್ದೀಯನಕ್ಕ ಅಂತ ಅಂತಾಳೆ. ಹ್ಞೂ ಕಣೆ ಚೆನ್ನಾಗಿದ್ದೀನಿ, ಚೆನ್ನಾಗಿಲ್ಲ ಅಂತ ಹೆಂಗೆ ಹೇಳಲಿ ಅಂತ. ಆಮೇಲೆ ಮತ್ತೆ ಯಾಕಕ್ಕ ಮರುಮಾಂಗಲ್ಯ ದಾನ ಮಾಡ್ತಾವ್ರೆ ಅಂತ. ಅಯ್ಯೋ ಅಕ್ಕ ಅದೇನಿಲ್ಲ, ನಾನು ದೊರೆ ಚೆನ್ನಾಗೇ ಇರ್ತೀವಿ, ನಮ್ಮ ಅತ್ತೆ ಸ್ವಲ್ಪ ಹಂಗೆ, ಏನು ಮಾಡೋಕ್ಕಾಗಲ್ಲ, ಚಂದ ಅಂದರೆ ಚಂದ ಇಲ್ಲ ಅಂದರೆ ಚಂದ ಇಲ್ಲ ಅಷ್ಟೇ, ಏನು ಮಾಡೋಕ್ಕಾಗುತ್ತೆ ಹೇಳು ಅಂತ ಹೇಳ್ತಾಳೆ. ಆಮೇಲೆ
ಸರಿ ಅಲ್ಲೆಲ್ಲ ಮಾತಾಡಿಕೊಂಡು ಅಕ್ಕ ತಂಗಿ ಸುಮಾರು ಹೊತ್ತು ಮಾತಾಡ್ಕೊಂಡೆಲ್ಲ ಬರ್ತಾರೆ. ಅಷ್ಟೊತ್ತಿಗೆ ಅಪ್ಪ ಕೂಗ್ತಾನೆ, ಹೋಗೋಣ ಬಾ ಅಂತೇಳ್ಬಿಟ್ಟು. ಸರಿಯಪ್ಪ ಬಂದೆ ಅಂತ ಅಂತಾಳೆ. ಆಮೇಲೆ ಆ, ಎಲ್ಲ ಹೋಗಕ್ಕೆ ಹೊರಡ್ತಾರೆ. ಸರ ಎಲ್ಲ ಕೊಟ್ಬಿಟ್ಟು ಹೋಗಿ ಬರ್ತೀವಿ ಅಂತ ಹೊರಡ್ತಾರೆ, ಟೈಮ್ ಆಯಿತು ಅಂತ. ಸರಿ ನಾಳೆ ಬಂದ್ಬಿಡಿ ಅಷ್ಟೊತ್ತಿಗೆ ಇಂಥ ಕಡೆಗೆ ಅಂತ ಹೇಳ್ತಾರೆ. ಆಯಿತು ಬರ್ತೀವಿ ಬಿಡಿ ಅಂತ ಹೇಳಿ ಹೊರಡ್ತಾರೆ. ಆ, ಲಲಿತಾ ಮತ್ತು ತಂಗಿ ಮತ್ತು ಸುಬಣ್ಣ 3 ಜನನು. ಲಲಿತಾ ಕಳಿಸ್ಬರ್ತಾಳೆ. ಆಮೇಲೆ ಲಲಿತಾ ಆ, ಖುಷಿಯಾಗಿದೆಯಾ ಇವಾಗಾದರೂ ಅಂತ ಕೇಳ್ತಾಳೆ ಮೀನಾಕ್ಷಿ. ಅದಕ್ಕೆ ಹ್ಞೂ ಅಕ್ಕ, ಆ, ಅಜ್ಜಿ ಇದೆಲ್ಲ ಯಾಕಜ್ಜಿ ಬೇಕಾಗಿತ್ತು, ಅತ್ಲಾಗಿ ಬಿಟ್ಬಿಡ್ಬೇಕಾಯ್ತು ಕಣಜ್ಜಿ. ಯಾವುದೇ ಆದರೂ ಅತ್ತೆ ಏನು ಅದನ್ನೆಲ್ಲ ಬಿಡಲ್ಲ ಸುಮ್ಮನೆ ಅಂತ ಅಂತಾಳೆ. ಆಮೇಲೆ ಇಲ್ಲ ಸುಮ್ಮನೆ ಇರು ಲಲಿತಾ, ನಿಂಗೆ ಗೊತ್ತಾಗಲ್ಲ, ಆ, ಇವೆಲ್ಲ ಮಾಡಬೇಕು ಸುಮ್ಮನೆ. ಆಮೇಲೆ ಅವರು ಮಹೇಶ್ವರಿ ಮಗನ ಹತ್ರ ಹೋಗ್ತಾಳೆ. ಅವನ ಹತ್ರದಿಂದನಾರು ನಿಲ್ಲಿಸ್ಬೋದು ಮದುವೆ ಅಂತ ಹೇಳ್ಬಿಟ್ಟು ಮಗನ ಹತ್ರ ಹೋಗ್ತಾಳೆ. ಹೋಗ್ಬಿಟ್ಟು ಮಗನ ಹತ್ರವ ಕೇಳ್ತಾಳೆ, ಅಲ್ಲ ಕಣೋ ಜೈ, ಈ ಮದುವೆನ ನಿಲ್ಲಿಸ್ಬಿಡು, ಇದು ಬೇಡ ನನಗೆ ಮದುವೆ ಅಂತ ಹೇಳೋ ಅಂತೇಳಿ. ಅಲ್ಲ ಕಣಮ್ಮ, ಏನಮ್ಮ ನಿನ್ನ ಪ್ರಾಬ್ಲಮ್ಮು? ಯಾಕೇನ ಸರಿಯಾಗಿರೋಕ್ಕೆ ಬಿಡ್ತಾ ಇಲ್ವಲ್ಲ ನೀನು, ಏನೇನೋ ಮಾಡ್ತೀಯಲ್ಲಮ್ಮ, ಯಾಕಮ್ಮ ಅಂತ ಕೇಳ್ತಾನೆ. ಈಗ 48 ದಿವಸದ್ದು ವ್ರತ ಇದೆ ಅಂತ ಹೇಳ್ದಲ್ಲ, ಅದು ನೀನು ತಾನೇ ಹೇಳ್ತಿರೋದು, ಯಾರು ದೋಷ ಇದೆ ಅಂತ ಹೇಳಿಲ್ಲ ಅಲ್ವಾ? ನೀನು ಸ್ವಂತ ನೀನು ಹೇಳ್ತಿರೋದು ಆ ಥರ ಇದೆ ಅಂತ ಹೇಳ್ಬಿಟ್ಟು ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಇವಳು ಇದೆಲ್ಲ ಹೆಂಗೆ ಗೊತ್ತಾಯ್ತು ಇವನಿಗೆ ಅಂತ ಹೇಳ್ಬಿಟ್ಟು ತಪ್ಪಿಬ್ಬಾಗ ಸುಮ್ಮನೆ ನಿಂತ್ಕೋತಾಳೆ. ಆಮೇಲೆ ಸರಿ ಇವಾಗ ಏನು ಮಾಡ್ಬೇಕು ಹೇಳು ಅಂತ ಕೇಳ್ತಾನೆ. ಏನಿಲ್ಲ, ಮದುವೆ ನಿಲ್ಲಿಸ್ಬಿಡು ಅತ್ಲಾಗಿ, ಈ ಮದುವೆ ಆಗಲ್ಲ ಅಂತ ಹೇಳ್ಬಿಡು ಅಂತ ಹೇಳ್ತಾಳೆ. ಅದು ಹೆಂಗಮ್ಮ ಹೇಳೋಕ್ಕೆ ಸಾಧ್ಯ? ಅವಾಗೆಲ್ಲ ಹಂಗಂತ ಹೇಳ್ಬಿಟ್ಟು ಈಗ ಅದು ಹೆಂಗೆ ಹೇಳೋಕ್ಕಾಗುತ್ತೆ ಮದುವೆ ನಿಲ್ಲಿಸಿ ಅಂತೇಳಿ? ಹಂಗಾಗಲ್ಲ ಕಣಮ್ಮ ನಿಲ್ಸೋಕ್ಕೆ, ಏನು ಮಕ್ಕಳಾಟನ ಇದು, ಒಂದೊಂದು ದಿವ್ಸಕ್ಕೆ ಒಂದೊಂದು ಥರ ಮಾತಾಡಿದ್ರೆ ಅಂತ ಬೈತಾನೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೊಂಡು ನೋಡ್ತಿರ್ತಾಳೆ. ಅವನು ಆಚೆ ಹೊರ್ಟೋಯ್ತಾನೆ. ಆಮೇಲೆ ಲಲಿತಾ ಹೋಗ್ಬಿಟ್ಟು ಹೇಳ್ತಾಳೆ, ದೊರೆ ನಾಳೆ ನಮ್ಮದು ಮಾಂಗಲ್ಯ ಧಾರಣೆ ಪ್ರೋಗ್ರಾಮ್ ಇದೆ, ಆದರೆ ನೀವು ಇಷ್ಟಪಟ್ಟರೆ ಮಾತ್ರ ದೊರೆ ನನಗೆ ತಾಳಿ ಕಟ್ಟಿ, ನಿಮಗಿಷ್ಟ ಇಲ್ಲ ಅಂದರೆ ತಾಳಿ ಕಟ್ಟಬೇಡಿ ದೊರೆ. ಯಾಕೆ ಅಂದರೆ ಪ್ರಪಂಚಕ್ಕೆಲ್ಲ ಸುಮ್ಮನೆ ಬುಟಾಟಿಕೆಯಲ್ಲಿ ಹೇಳ್ಕೊಂಡು ನನ್ನ ಹೆಂಡ್ತಿ ಅಂತೇಳಿ ದೊರೆಗೆ ತಾಳಿ ಕಟ್ಟಿ ಮನೆ ಒಳಗೆ ಈ ಥರ ಹಿಂಸೆ ಪಡೋದಕ್ಕಿಂತ ಕಟ್ಟದೇ ಇರೋದೇ ಒಳ್ಳೆಯದು ದೊರೆ ಅಂತ ಅಂತಾಳೆ. ಹೌದಾ ಅಂತ ಹೇಳ್ಬಿಟ್ಟು ಅವನು ಸುಮ್ಮನೆ ನೋಡ್ತಾ ಇರ್ತಾನೆ ಅವಳನ್ನ. ಅವಳು ಲಲಿತಾ ಹಂಗಂತ ಅಂತಾಳೆ. ಹಂಗಂದ್ರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಅವ್ನು ನೋಡ್ತಾ ಇರ್ತಾನೆ. ಆಮೇಲೆ ನನ್ನ ಕಡೆ ತಿರ್ಕೊಂಡು ಏನಾರು ಅಂತಾನೇನೋ ಅಂತೇಳ್ಬಿಟ್ಟು ಈ ಕಡೆ ನೋಡ್ತಾ ಇರ್ತಾಳೆ. ಏನು ಅನ್ನಲ್ಲ, ಅವನ ಪಾಡಿಗೆ ಅವ್ನು ಸುಮ್ಮನೆ ಹೋಗ್ಬಿಡ್ತಾನೆ. ಅವನು ಮನಸ್ಸು ಬಿಚ್ಚಿ ಮಾತಾಡಲ್ಲ, ಅದು ಸಮಸ್ಯೆ. ಲಲಿತಾ ವಟನು ಮಾತಾಡ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.